ಮಕ್ಕ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ ಹೊಂಟೀವ್ರಿ. ಇದೇ ನಮ್ಮೂರು, ಈ ಕಡೆ ಸೈಡ ಬರುತ್ತೆ ನಮ್ಮ ಮನೆ ಸಿಂಧನ್. ಸ್ಪರ್ಧೆ ಅಷ್ಟೇ ನನ್ನ ಮುಚ್ಚಿದ್ರ ಕೇಳಿಸ್ತಿತ್ತು ಓಪನ್ ಅಂತ. ವಾವ್, ಹಾಸ್ಪಿಟ್ಲಿಗೆ ಒಂದು ಫೋನ್ ಹಿಡ್ಕನಕ್ ಬೈ ಹೋಗ್ಬೋದು. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಬೇಡ್ರಿ. ನೀವು ಡಲ್ ಕಾಣಕಂತೀರಿ ಮತ್ತು ಬ್ಲ್ಯಾಕ್ ಆಗಿರಿ. ಯಾವಾಗ ಕೊಟ್ಟಿದ್ದಾರಪ್ಪ ಅಂದರೆ ಡೇಟನ್ನ ನಿಮ್ಮ ಸಾವಿತ್ರಿನ ಒಳಗಡೆ ಕರೆದಿದ್ರು. ಪ್ರೆಸೆಂಟಾ 34-35 ವೀಕ್ಸ್. ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ ಗೈಸ್. ಯಾಕಪ್ಪ ಅಂತಂದ್ರೆ ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದ್ರೆ ನಮ್ಮ ಅಕ್ಕ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ಕೆ ಹೊಂಟೀವ್ರಿ. ಎದಕ್ಕಂದ್ರೆ ಆಕಿಗೆ ಸ್ವಲ್ಪ ಏನು ಸುಸ್ತು ಅನ್ಸಾಕಂತಿತ್ತಂತ. ಅದೊಂದು ಮಂತ್ ಆಯಿತು ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ. ಸೊ ನಮ್ಮ ಇಲ್ಲಿ ಕಾರ್ಟಿಗಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೇ ಸಿಬ್ರೇನ್ ಕೂಡ ಯಾವ ಹಾಸ್ಪಿಟಲ್ ಏನಂತ ಹೇಳ್ತೀನಿ, ಮತ್ತು ಸ್ಕ್ಯಾನಿಂಗ್ ಒಳಗೆ ಏನು ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ನಮ್ಮ ತಮ್ಮ ಬಂದಿದ್ದಾನೆ ಗೈಸ್ ಕರ್ಕೊಂಡು ಹೋಗೋಕ್ಕೆ. ನೋಡ್ರಿ ಇದ್ರಾಗ ವಿಡಿಯೋನಾಗಂತ ನನ್ನ ಸೇರಿಸಿ ನನ್ನ ಟೈಮಿಂಗ್ ಆಗ್ಬೇಕಲ್ಲ ಗೈಸ್. ಅದು ಸೇಫ್ ಆಗಿ ಕೂತಿದ್ದೀನಿ, ಹಂಗೇನಿಲ್ಲ. ನಮ್ಮ ಬ್ರದರ್, ನಮ್ಮ ವೀರು, ನಮ್ಮ ಅನನ್ಯ ಮೂಲೆಯನ್ನು ಕರ್ಕೊಂಬರಕ್ಕೆ ಹೋಗಿದ್ದಾನ. ಅವ್ರೊಂದು ಎಡವಟ್ಟು ಮಾಡ್ಬಿಟ್ಟಾರಿ. ಏನ್ ಮಾಡ್ಯಾರ ಅಂತ ಅಲ್ಲಿ ನಿಂತಾಗ ಹೇಳ್ತೀವಿ ಬರ್ರಿ. ನೋಡಮೇಲೆ ದಾರಿ ಒಳಗೆ ಎಲ್ಲಾರ ಕಾಣಿಸ್ತಾರೆ ಮರ್ದ. ನೀನು ತೋರಿಸಿದ್ನಲ್ಲ ಅವಾಗ್ಲೇ. ವೀರು ಫೋನ್ ಹಚ್ಚಕಂತಾನ. ಹಲೋ ನೋಡ್ರಿ ಇದೇ ನಮ್ಮೂರು, ಈ ಕಡೆ ಸೈಡ ಬರುತ್ತೆ ನಮ್ಮ ಮನೆ ಸಿಂಧನೂರು ರೋಡಿಗದ. ಬರ್ರಿ ಇಲ್ಲಿ ನಮ್ಮ ಯಾರೋ ಒಬ್ರು ಬರ್ತಾರಂತ, ಅವ್ರನ್ನ ಕ್ಯಾಪ್ಚರ್ ಮಾಡಿದ್ರ ಆಯ್ತು, ನಿಮ್ಗೂ ತೋರ್ಸೋಣ ಲೈವ್ ಆಗಿ ಅಂತ ಹೇಳಿ. ಅಲ್ಲಿ ಅದರ್ ನೋಡ್ರಿ ನಮ್ಮವರು. ಅಲ್ಲಿ ಹೊಂಟಾರ ನೋಡ್ರಿ. ನಮ್ಮ ನಿರೀಕ್ಷೆ ಅದು ಬಸ್ ಸ್ಟ್ಯಾಂಡ್ ಇದೆ ನೋಡ್ರಿ. ಇದು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ, ಇದು ಹಳೆ ಬಸ್ ಸ್ಟ್ಯಾಂಡ್. ಇದು ನಮ್ಮೂರ್ ಆಂಬುಲೆನ್ಸ್ ನೋಡ್ರಿ. ಇದು ಹೆಂಗ್ ಹೊಂಟೈತಿ ನೋಡ್ರಿ, ಮಂದಿ ಕರ್ಕೊಂಡು ಹೋಗೋದ್ ಬಿಟ್ಟು ಸಾಮಾನ್ ಇಟ್ಕೊಂಡು ಹೊಂಟೈತಿ. ಆಮೇಲೆ 1 year ಆನಿವರ್ಸರಿ ಐತಿ ಹಾಸ್ಪಿಟ್ಲಿಂದ. ಅದಕ್ಕೆ ಎಲ್ಲ ಶಿನ್ನೂರಿಂದಾನು ಇಲ್ಲ ತಗೊಂಬರಕ್ ಹೋಗ್ಯಾರ. ಗೊತ್ತೈತೆ? ಹೌದು, ನೇತಿಗೆಲ್ಲ ಗೊತ್ತಿರುತ್ತಕ್ಕ. ನಾ ಏನ್ ಮಾಡಿ ನೋಡ್ರಿ ಇಲ್ಲೇ ಮೆಟ್ಲ ಇರ್ಕೊಂಡು ಹೊಂಟಿವಿ. ಲೆಫ್ಟ್ ಐತಂತ ಅದ್ರೊಳಗೆ ಹೊಂಟಿವಿ. ನಾನು ಅದೇ ಅನ್ನಕಂತಿದ್ದೆ, ಇಲ್ಲಿ ಮೇಲೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಇಟ್ರ, ಹೆರಿಗೆ ಆಸ್ಪತ್ರೆ ಇಟ್ರ, ಪ್ರೆಗ್ನೆಂಟ್ ಇರೋರು ಹೆಂಗ ಏರ್ ಹೋಗುದು ಅಂತ ಹೇಳಿ ಅಷ್ಟ್ರೊಳಗೆ ಗೊತ್ತಾಯ್ತು ನೋಡ್ರಿ ಆಯ್ತು ಅಂತ ಹೇಳಿ. ನಾವು ಫಸ್ಟ್ ಟೈಮ್ ಬರಕಂತೀವಿ ಇಲ್ಲಿ ಹೆಂಗೈತಿ ಅಂತ ಹೇಳ್ತೀವಿ. ಚಲೋ ಇದ್ರ ಆಮೇಲೆ ಇಲ್ಲಿ ಏನಂತೆಲ್ಲ ಹೇಳ್ತೀವಿ. ಇದ್ರೊಳಗೆ ಹೋಗಕ್ ಇಷ್ಟ ಆಗಲ್ರಿ ನನಗೊಂಥರ. ಕಾರ್ನಾಗ ಹೋದಂಗೆ ಫೀಲ್ ಆಗುತ್ತ. ಹೌದು, ಈಗ ಇಷ್ಟ ಮೇ ಬಿ ಎಲ್ಲ ಅಂತ ಪರಿ ಈಗ ಒಂಥರ ಆಗುತ್ತಂತಿದ್ರು ಕಾರ್ನಾಗ. ಏನು ಓದಿ ನಂಗೆ ಗೊತ್ತಿಲ್ಲಪ್ಪ. ನಾ ಸುಮ್ಮನೆ ಹೋದ್ರ ಕೊಟ್ಟು ಬಂದೇನು, ಬಂದ್ರ ಕೊಟ್ಟು ಹೋದೇನು, ಹಂಗೆ ನಾನು ಏನು ಒತ್ತಕಾಲಕ್ಕೆ ಬರಂಗಿಲ್ಲ. ಇಲ್ಲ ಅಷ್ಟ ಸ್ಪರ್ಧೆ ಅಷ್ಟೇ ನನ್ನ ಮುಚ್ಚಿದ್ರ ಗೈಸ್. ನೋಡ್ರಿ ನಾನು ಎಲ್ಲೈತಿ ಓಪನ್ ಅಂತಿಲ್ಲ. ಒಂದು ಹೋಗ್ಲಾ ಗೈಸ್, ಸಿಗಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಲಿ? ಹಾ ಇಲ್ಲ, ಒಂದಕ್ಕೆ ಹೋಗ್ಲಾ? ನಿಜ ಏನು ಗೊತ್ತ ಯವ್ವ, ನನಗದು ಸುಳ್ಳಪಳ ಮಾಡಿರಲ್ಲ. ದೇವ್ರಣ್ಣ ಫಸ್ಟಿಗೆ ಕಂಡ್ರೆ ನಾವು ಬರೋದು. ನಾನು ಬ್ಲಾಗ್ನ ಕಟ್ ಮಾಡವಲ್ಲೇ ಮಾಡ್ತೇನೆ. ಯವ್ವ ನಿಜ ನಾ ಸಿಗಾಕೊಂಬಿಟ್ಟಿನಿ ಅನ್ಸಕೊಂತಿದ್ದು ನನಗೆ ಒಳಗೊಳಗೆ. ಓಪನ್ ಅನ್ನೋದೇ ಇಲ್ಲ ಅದ್ರಾಗ ನೋಡಿದ್ರ.
ದೇವ್ರೆ ನನ್ನ ಇರುತ್ತಿಲ್ಲ ಓಪನ್ ಇದು ಓಪನ್ ಇದು ಕ್ಲೋಸ್ ಓಪನ್ ಕ್ಲೋಸ್ ಗೊತ್ತಾಗತ್ತ ನನಗೆ ಅದ್ರಾಗ ಓಪನ್ ಅಂತ ಬರ್ದೇ ಇಲ್ಲ ಏರೋ ಮಾರ್ಕ್ ಇರ್ತಾವ ನೋಡಕ ಅಪೋಸಿಟ್ ಅಂತ ಕೇಳ್ಸಕಂತಿಲ್ಲ ಕೇಳಿಸ್ತಿತ್ತು ಓಪನ್ ಅಂತ ಬರ್ದಿಲ್ಲಲ್ಲ ಸಿಗಾಕೊಂಡೆ ಬ್ರೋ ಜಸ್ಟ್ ಮಿಸ್ ನಾನು ಬಿಟ್ಟು ಹಂಗೆ ಎಗಿರಿ ಬಿಟ್ರೆ ಇಬ್ರು ಬಂಡಿಗೆ ಅದಕ್ಕೆ ವಾವ್ ಸೂಪರ್ ಇಡಿ ನೋಡಿ ಹೌದಾ ಎದಕ್ಕೆ ಏನ್ ಎಡವಟ್ಟದಿಲ್ಲ ಏನನ್ ನೋಡ್ರಿ ಎತ್ತಗೆತ್ತಗಂತ ಗೊತ್ತಾಗೋದ್ಲ ನಾವು ಅವಾಗ ಬರ್ತಿದ್ವಿ ಇಲ್ಲಿ ಡಾನ್ಸ್ ಕ್ಲಾಸಿಗೆ ಅವಾಗ ನೋಡಿದ್ದಿದ್ದನ ಯಪ್ಪ ಎಷ್ಟು ಹೈಟ್ ಐತಿಲಿ ನನ್ನ ಫೋನ್ಗೆ ಬೆಸಿಟಿಯ ಅಯ್ಯೋ ಶಿವನೇ ನಂಗಂತೂ ಹಿಂಗ್ ಮೇಲೆ ನೋಡ್ರಿ ಗೊತ್ತಿರ್ಲಾರ್ದ ಅತ್ತಿ ಹುಚ್ಚು ಮಂಗಿ ಆಗಕ್ಕಂತೀವಿ ಅದ್ ಎಷ್ಟನೇ ಫ್ಲೋರ್ನಾಗ ಐತಂತಂದು ಗೊತ್ತಿಲ್ಲ ಹಂಗ ಹತ್ತಿ ಹುಚ್ಚಂಗ ಅಡ್ಡಾಡ ಈ ಥರ್ಡ್ ಫ್ಲೋರ್ನಾಗ ಹೋಗಿ ಯಾಕ ಹೌದು ಅನ್ಸಕತ್ ಇಷ್ಟು ಕೆಳಗ ಹೋದಿರಿ ಹೋಗ್ಬೇಕು ನಾವು ನೋಡ್ರಿ ಫುಲ್ ನೋಡ್ರಿ ಚೀಟಿ ಮಾಡ್ಸಿವಿ ಇವಾಗ ಬರುತ್ತಂತ ನೆಕ್ಸ್ಟ್ ಪಾಡೆ ಬಂದ್ಮೇಲೆ ಏನಾಗುತ್ತಂತಂದ್ರೆ ಹಾಸ್ಪಿಟ್ಲಿಗೆ ಒಂದು 4 ಕನಕ್ಕೆ ಬೈ ಹೋಗ್ಬೋದು ಸರ್ ಹಾಸ್ಪಿಟ್ಲಿಗೆ ಅಲೋಗ್ರಾಗಲ್ಲ ಮತ್ತೆ ಜೋರ್ ಮಾತಾಡೋಕ್ಕಾಗಲ್ಲ ಬೇರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಹೌದು ಕಲರಿಂಗ್ ಮಾಡಬಹುದು ನಾವು ಇದ್ರೊಳಗೆ ಬ್ಲ್ಯಾಕ್ ಬರ್ತೀವಲ್ಲ ಡಿಸ್ಕಸ್ ಮಾಡಕ್ಕಂತೀವಿ ಇರೋದು ಬ್ಲ್ಯಾಕ್ ಅಂದ್ರೆ ಸ್ವಲ್ಪ ಬ್ರೈಟ್ ಅನ್ಸಲ್ಲ ಮಬ್ಬು ಕರೆದ್ರಲ್ಲ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಾರ ಕೊಟ್ಟಿದ್ರು ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಬಂದಿವಿ ಸ್ಕ್ಯಾನಿಂಗ್ ಚೆನ್ನಾಗಿದ್ದಾರೆ ಎಲ್ಲ ಹಾಸ್ಪಿಟ್ಲೂ ಚೆನ್ನಾಗಿದೆ ಇದು ನಾನೇ ನೋಡಿದ್ದೆ ರೀ ಅವಾಗ ಒಂದು ಸಲ ಅವಾಗ ಬರ್ತಿದ್ವಿ ನಾವು ಈ ಕಡೆ ಸೈಡ್ ನಾನು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ಅನ್ಕೊಂಡಿದ್ದೆ ನಾನು ನೋಡಿದ್ದೆ ಅವಾಗ ಇಲ್ಲೇ ಇತ್ತು ನೋಡಿ ಸ್ಕ್ಯಾನಿಂಗ್ ಸೆಂಟರ್ ನಮ್ಮ ರೇಷ್ಮೆ ಮಾಡ್ಸಕ್ಕೆ ಅಲ್ಲಿ ಹೋಗ್ತಿದ್ವಲ್ಲ ನಾವು ಇಲ್ಲೇ ಇತ್ತು ನೋಡಂತ ಬಂದಿತ್ತು ಒಂದ್ಸಲ ಯೋಚನೆ ಹಾಗಾಗಿ ಹೇಳಿದೆ ಬಂದಿದ್ದೀವಿ ಏನಾಗತ್ತಂತಂದ್ರೆ ಸ್ಕ್ಯಾನಿಂಗ್ ಒಳಗೆ ಏನಾಗ್ತದೆ ತೋರಿಸ್ತೀವಿ ಪ್ರತಿ ಸಲ ಬೇರೆ ಹಾಸ್ಪಿಟ್ಲ್ ಇರ್ತಿತ್ತು ಈ ಸಲ ನೋಡ್ರಿ ಈಗ ಹೊಂಟಿವಿ ಮನೆಗೆ ಇಷ್ಟೊತ್ತಾಯ್ತು ನಾವು ಹೋಗೋಷ್ಟ್ರೊಳಗೆ ರಿಪೋರ್ಟ್ ಕೊಡೋಕೆ ಲೇಟ್ ಆಯ್ತು ಇದಕ್ಕೆ ಅಂದ್ರೆ ಪ್ರಿಂಟಿಂಗ್ ಮಷಿನ್ ಇರಲಿಲ್ಲ ಅಂತ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಲೇಟ್ ಆಯ್ತು ಹೋಗ್ಬೇಕಾದ್ರೆ ಬೆಳಕಿತ್ತು ನಂಗಂತ್ರ ಕಾದು ಸಾಕಾಗೇ ಬಿಡ್ತು ನೋಡ್ರಿ ಏನ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಬಂದೈತೆ ನನ್ನ ಒಳಗೆ ಕರೆದಿದ್ರು ಹೇಳ್ತಿದ್ದಳ್ರಿ ನೋಡ್ರಿ ನೈಟ್ ಹೆಂಗ್ ಕಾಣಿಸುತ್ತೆ ನಮ್ಮೂರು ಬಸ್ ಸ್ಟ್ಯಾಂಡ್ ನೋಡ್ರಿ ಕ್ಯಾಮ್ರಾ ಆನ್ ಆದಾಗ ಬನ್ನ ಬರೋ ಮಟ್ಟ ಮುಂದೆ ನಡ್ಕೊಂಡು ಹೋಗಿ ಏನೇನೋ ಸ್ಮೆಲ್ ನೋಡಿದ್ ಏನೇನೋ ತಿನ್ಬೇಕು ಅನ್ಸಕಂದ್ಬಿಟ್ಟೈತೆ ನನಗೆ ಗೈಸ್ ನೋಡ್ರಿ ಇವತ್ತು ನಿನ್ನೆ ನೈಟ್ ಗೈಸ್ ಅಲ್ಲಿಂದ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನು ಹೇಳಿದರು ಡಾಕ್ಟರ್ ಏನು ಹೇಳಿದರು ಮತ್ತು ರಿಪೋರ್ಟ್ ಏನು ಬಂತ ಅಂತ ಹೇಳಬೇಕು ಆಮೇಲೆ ಅದನ್ನು ವಿಡಿಯೋ ಮಾಡ್ತೀನಿ ಇವತ್ತು ನೋಡ್ರಿ ಊಟಕ್ಕೆ ನಾಷ್ಟಾನೇ ನೋಡ್ತೀರಿ ಅಲ್ಲಿವರೆಗೂ ಈ ಊಟಕ್ಕೆ ಆಲೂಗಡ್ಡೆ ಪಲ್ಯ ಸಾವು ಮಾಡಿದಾಳ ಚಪಾತಿ ನಮ್ಮ ಮಮ್ಮಿ ನೀನು ನಮ್ಮ ಮಮ್ಮಿ ನೀನು ನಮ್ಮ ಮಮ್ಮಿ ಅಲ್ಲ ನೀನು ಮಮ್ಮಿ ಮಾಡಿದಾಳೆ ಗೈಸ್ ಮೊಸರು ಮಾರಕ್ಕೆ ಬಂದಿದ್ದು ಲಕ್ಕಿ ಕಡೆ ತಗೊಂಡೀವಿ ಎಮ್ಮಿ ಮಾಡಿದ್ದೆ ಇದು ನಿಂಬೆಕಾಯಿ ಉಪ್ಪಿನಕಾಯಿ ಕಾಣಿಸ್ತಿದೆ ಅಲ್ವಾ ಗೈಸ್ ಎಮ್ಮಿ ಕಾಣಿಸ್ತಿದೆ ಅಲ್ಲ ಅದನ್ನ ನಮ್ಮ ಸಾವಿತ್ರಿ ಮಾಡಿದಾಳೆ ಅದನ್ನ 8 ದಿನ ಮಾಡ್ತಂತೇಳಿ ನೆನೆ ಇಟ್ಟು ಅದನ್ನ ಫೈನಲಿ ಮಾಡಿ ಕೊಟ್ಟಿದ್ದಾಳ ಅದನ್ನು ಮಸ್ತಾಗಿತ್ತು ಗೈಸ್ ಆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಬೇಡ್ರಿ ಕಮೆಂಟ್ ಮಾಡಿ ಗೈಸ್ ಸುಮ್ಮನೆ ಅಂದೆ ಓಕೆ ಟಿಫನ್ ಮಾಡೋಣ ಬನ್ನಿ ಗೈಸ್ ಅವಾಗಲೇ ಊಟ ಮಾಡುವಾಗ ಹೇಳಿದ್ನಲ್ಲ ನಿನ್ನೆ ಏನಾಯ್ತಂದ್ರೆ ನಾವು ಆ್ಯಕ್ಚುಲಿ ಫುಲ್ಲು ಲೇಟ್ ಆಗಿಬಿಡ್ತೀವಿ ಅಲ್ಲಿ ಅದು ರಿಪೋರ್ಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತದೆ ಏನೋ ಮಷೀನಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಸೊ ಅದಕ್ಕೆ ನಾನು ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಬ್ಯುಸಿ ಆಗಿಬಿಟ್ವಿ ನಮ್ದ್ರಾಗ ಸೊ ಅದಕ್ಕೋಸ್ಕರ ರಿಪೋರ್ಟ್ ಒಳಗಡೆ ಏನು ಬಂತು ಈ ಸಲ ಡಾಕ್ಟರ್ ಏನಂದರು ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ
ಎಷ್ಟು ಬಂತು ಅಂತ ಹೇಳೋಣ ಅಂಥೇಳಿ ವಿಡಿಯೋ ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀವಿ ನೋಡಿರಿ. ಜಸ್ಟ್ ನಮ್ಮ ಸಾವಿತ್ರಿ ಅವರು ಮಾಡಿದ್ದ ಚಪಾತಿ ಆಲೂಗಡ್ಡೆ ತಿಂದು ಬಂದು ಎನರ್ಜಿ ಬಂದೈತಿ, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಬಂದು ನೋಡಿರಿ. ಎಲ್ಲರೂ ಒಳಗಂತೀರಿ ಅಕ್ಕ ನೀವು ಡಲ್ ಕಾಣಕಂತೀರಿ ಮತ್ತು ಬ್ಲ್ಯಾಕ್ ಆಗಿರಿ ಅಂತ. ಹೌದು, ಸ್ವಲ್ಪ ಮುಂಚೆ ಇದ್ದಿದ್ದು ಗ್ಲೋ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಮತ್ತು ನಿಜ ಡಲ್ ಆಗಿದ್ದೀನಿ, ಸುಸ್ತು ಅನಿಸುತ್ತಲ್ಲ, ಸೊ ಅದಕ್ಕೋಸ್ಕರ ಡಲ್ ಕಾಣ್ತಾ ಇದ್ದೀನಿ ವಿಡಿಯೋದೊಳಗಡೆ. ಬನ್ನಿ ಗೈಸ್, ಫಸ್ಟ್ ಎಷ್ಟು ತಿಂಗಳಂತ ಕೇಳಕಂತಿದ್ರಿ. ನಾನು ಬ್ಲಾಗ್ನಾಗ ಹೇಳ್ಕೊಂತಲೇ ಬಂದೀನಿ ಎಷ್ಟು ತಿಂಗಳಂತ. ಆದರೂ ಒಬ್ಬೊಬ್ರು ಕೇಳಕಂತಿದ್ರಲ್ಲ, ಸೊ ಇವಾಗ ನಂಗೆ ನಾಳೆ 8ನೇ ತಾರೀಕು, ನಾಳೆ ಆದರೆ ನನ್ನ ಪ್ರಕಾರ ಗೈಸ್, ನಾಳೆ ಆದರೆ 8 ಕಂಪ್ಲೀಟಾಗಿ ನಾಳೆ 9 ಮಂತ್ಸ್ ಸ್ಟಾರ್ಟ್. ಇವಾಗ ಕೌಂಟೌನ್ ಸ್ಟಾರ್ಟ್ ಆಗೈತಿ ಇವಾಗ ನನಗೆ. ಯಾವಾಗ ಕೊಟ್ಟಿದ್ದಾರಪ್ಪ ಅಂದರೆ ಡೇಟ್, ನಾನು ನಿಮಗೆ ಒಂದು ಬ್ಲಾಗ್ನಾಗ ಫೆಬ್ರವರಿ 15 ಅಂತ ಹೇಳಿದ್ದೆ. ನಾನು ಚೆಕಪ್ಪಿಗೆ ಹೋಗಿದ್ದೆ, ಬಟ್ ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ಕ್ಯಾನಿಂಗಿಂದ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ನಿನ್ನೆ ಒಂದು ವೀಕ್ ಬ್ಯಾಕ್ ಚೆಕಪ್ಪಿಗೆ ಹೋದಾಗ ಅವರು ಡಾಕ್ಟ್ರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಂತ, ಅದಕ್ಕೋಸ್ಕರ ಫೆಬ್ರವರಿ 15, 14 ಅಂತ ಹೇಳಿದ್ರಂತ. ಆಮೇಲೆ ಮೊನ್ನೆ ಸಲ ಹೋದಾಗ ಇಲ್ಲ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ನಂದು ಆ್ಯಕ್ಚುಲಿ March 7 ಇರೋದು ಡೇಟ್. ಸ್ಕ್ಯಾನಿಂಗ್ ಒಳಗೆಲ್ಲ ಬಂದಿರೋದೆಲ್ಲ March 7 ಅಂತ ಬಂದೈತಿ. March 7 ಅಂತಂದ್ರೆ ಒಂದು 10-12 ಡೇಸ್ ಮುಂಚೆನೇ ಮಾಡಿಸ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ 3rd ಒನ್ ಬೇರೆ ಫುಲ್ಲು ಸ್ಟ್ರೆಸ್ ಇರೋದೊಂದು, ಎಲ್ಲ ಇದನ್ನು ಮಾಡಿ ಒಂದು 10-12 ಡೇಸ್ 15 ಡೇಸ್ ಮುಂಚೆನೇ ಸಿಸೇರಿಯನ್ ಮಾಡಿಸ್ಕೋಬೇಕಂತ ಹೇಳಿದ್ದಾರೆ ಅವರು. 10-12 ಡೇಸ್ ಅಂತಂದ್ರೆ ಒಂದು 20 ಅಬೋನೇ ಬರುತ್ತೆ ಗೈಸ್. 25, 26 ಒಟ್ಟು ಅಷ್ಟ್ರಾಗ, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ ಹೆವಿ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಮುಂಚೆನೂ ಆಗ್ಬೋದು. ಬಟ್ ಅವ್ರು ಹೇಳಿದ್ದಂದ್ರೆ 20 ಅಬೋವಿಂದ 25 ಒಳಗಡೆನೇ ಮಾಡಬೇಕು. ಒಂದು ದಿನ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಬರ್ರಿ ಅಂತ ಹೇಳಿದ್ದಾರೆ. ಮತ್ತು ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಟ್ಟಿಲ್ಲ, ಅವೇ ಐರನ್ ಕ್ಯಾಲ್ಶಿಯಮ್ ಅಷ್ಟೇ ಒಂದು 10-15 ಡೇಸ್ ಅಂತ ಕೊಟ್ಟಿರ್ಬೇಕಷ್ಟೇ. ಏನು ಸ್ಕ್ಯಾನಿಂಗ್ ಏನು ಬೇಡ ಅಂದಿದ್ರು ಅವ್ರು ಆ್ಯಕ್ಚುಲಿ, ಬಟ್ ನನಗೆ ಸಮಾಧಾನ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಇಲ್ಲೇ ನಮ್ಮ ಕಾರ್ಟಿಯಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಆಗಿದೆ ಗೈಸ್, ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಆಯ್ತು ಅಂತೇಳಿ ಕೇಳ್ಕೊಂಡ್ವಿ. ಫಸ್ಟ್ ಟೈಮ್ ಹೋಗಿದ್ವಿ ನಾವು, ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಕೂಡ ಫಸ್ಟ್ ಟೈಮ್ ಅದನ್ನು. ಅಲ್ಲಿ ಸ್ಕ್ಯಾನಿಂಗ್ ಒಳಗಡೆ ಏನಾಯ್ತಪ್ಪ ಅಂತಂದರೆ, ನಾವು ಗಂಗಾವತಿಗೂ ಹೋಗ್ಬೋದಿತ್ತು ಸ್ಕ್ಯಾನಿಂಗು, ಮತ್ತು ಬೇಡ ಬಿಡು ಸುಮ್ಮನೆ ಯಾಕೆ ಇಲ್ಲೇ ತೋರಿಸ್ಕೊಳಕಂತೀನಲ್ಲ, ನಾರ್ಮಲ್ ಸ್ಕ್ಯಾನಿಂಗ್ ಅಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಆ್ಯಕ್ಚುಲಿ ಡಾಕ್ಟ್ರೇ ಬೇಡ ಅಂದಿದ್ರು, ಆದರೂ ನನಗೆ ಸಮಾಧಾನ ಇರಲಾರ್ದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಿಸಿದೆ. ಬನ್ನಿ ಗೈಸ್, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ತೋರಿಸ್ತೀನಿ. ಏನು ಸಾವಿತ್ರಿನ ಒಳಗಡೆ ಕರೆದಿದ್ರು, ಆದರೆ ಏನೂ ಕಾಣಲಿಲ್ಲ ಗೈಸ್. ಸುಮ್ಮನೆ ಏನೂ ಕಾಣಲ್ಲ, ಏನು ಕಾಣಲಿಲ್ಲ. ಒಂದೊಂದೊಂದೊಂದು ಪಾರ್ಟ್ ಅವರೇ ಝೂಮ್ ಹಾಕಿ ನೋಡ್ಕೊಳಕಂತಿದ್ರು. ರಿಪೋರ್ಟ್ ತೋರಿಸ್ತೀನಿ ಬರ್ರಿ. ನೋಡ್ರಿ, ಏಜಿನ ಫಾರ್ ದ ಫಸ್ಟ್ ಟೈಮ್ ನಾನೇ ಹೋಗಿ 30 ಅಂತ ಬರ್ಸಿದ್ದೀನಿ. ಡಾಕ್ಟರ್ ಹೆಸರು ರಾಘವೇಂದ್ರ ಅಂತ ನೋಡ್ರಿ. ಇದು ಏನೇನೋ ನನಗೆ ಒಂದೇ ಗೊತ್ತಿರೋದು ಗೈಸ್, ಪ್ಲಾಸೆಂಟಾ 34-35 ವೀಕ್ಸ್ ಆಗಿದೆ ಅಂತೆ. ನೀವೇ ನೋಡ್ಕೊಳ್ರಿ ಗೈಸ್, ಗೊತ್ತಾಗಲ್ಲ. ವೇಟ್ ಎಷ್ಟಿದೆ ಅಂದ್ರೆ 2.4 ಅಂತಿದೆ ಗೈಸ್. ನೆಕ್ಸ್ಟ್ ಬ್ಯಾಕ್ ಪ್ಲಾಸೆಂಟಾ. ಲಾಸ್ಟ್ ಟೈಮ್ ಕೂಡ ಆ್ಯಂಟೀರಿಯರ್ ತೋರಿಸಿತ್ತು. ಫಸ್ಟ್ ಒಂದು 2-3 ಸಲ ಪ್ಲಾಸೆಂಟಾ ಇದು ತೋರಿಸಿತ್ತು ಗೈಸ್, ಪೋಸ್ಟೀರಿಯರ್. ಇವಾಗ ಆ್ಯಂಟೀರಿಯರ್ ಅಂತ ಬಂದಿದೆ ನೋಡ್ರಿ. ಇಂಪ್ರೆಷನ್ ನೀವೇ ನೋಡ್ಕೊಳ್ರಿ ಗೈಸ್. ಒಂದು 4 ಬಿಟ್ರೆ ನನಗೆ ಗೊತ್ತಿಲ್ಲ. ಮತ್ತು ಹಾರ್ಟ್ ರೇಟ್ ಎಷ್ಟೈತೆ ಅಂದರೆ ಎಷ್ಟು 146 ಬಂದಿದ್ದು. ಲಾಸ್ಟ್ ಟೈಮ್ 140 ಇತ್ತು, ಈ ಸಲ 6 ಪಾಯಿಂಟ್ ಜಾಸ್ತಿ ಆಗಿದೆ. ನೀವೇ ಕಮೆಂಟ್ ಮಾಡಿಬಿಡ್ರಿ ಗೈಸ್ ಏನಂತ ನೋಡ್ಕೊಂಡು, ನನಗಂತೂ ಗೊತ್ತಾಗಲ್ಲ.
ಓಕೆ, ನೋಡಿದ್ರಲ್ಲ ಗೈಸ್ ರಿಪೋರ್ಟ್ನ. ನಂಗೆ ಅಷ್ಟು ಗೊತ್ತಾಗಂಗಿಲ್ಲ. ಅದು ಪ್ರೆಗ್ನೆಂಟ್ ಆದಾಗಿಂದ ಸ್ವಲ್ಪ ಸ್ವಲ್ಪ ಹಾರ್ಟ್ ರೇಟು ಮತ್ತು ಯಾವುದು ಪ್ಲಾಸೆಂಟಾ ಅದು ಇದು ಅಂತೇಳಿ ಸ್ವಲ್ಪ ಐಡಿಯಾ ಬಂದೈತಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ನನಗೆ. ಅಷ್ಟು ಹೆಂಗೆ ಹೇಳ್ಬೇಕು ರಿಪೋರ್ಟ್ ಬಗ್ಗೆ ಅಂತಲೂ ಗೊತ್ತಾಗಲ್ಲ. ಇದ್ರೊಳಗೆ ಅಷ್ಟು ಸರಿಯಾಗಿ ಕಂಡಿಲ್ಲ ಗೈಸ್, ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂದ್ರೂ 140 ಇತ್ತು ಹಾರ್ಟ್ ರೇಟ್, ಇವಾಗ 146 ಪರ್ ಮಿನಿಟ್ ಅಂತೆ. ಪ್ಲಾಸೆಂಟ ಲಾಸ್ಟ್ ಟೈಮು ಆ್ಯಂಟೇರಿಯರ್ ಇತ್ತು, ಈ ಸಲನೂ ಆ್ಯಂಟೇರಿಯರ್ ಅಂತಲೇ ಬಂದೈತಿ. ಎಷ್ಟು ವೀಕ್ಸ್ ಅಂತ ಕೇಳ್ತಿದ್ರಿ ನೀವು? 34 ವೀಕ್ಸ್ 3 ಡೇಸ್ ಆಗೈತೆ ಅಂತ ನೋಡ್ರಿ. ನನಗೆ ಆ್ಯಕ್ಚುಲಿ ಇದು ಬೇಬಿ ವೇಟ್ ಎಷ್ಟಿತ್ತು ಅಂತ ತಿಳ್ಕೊಬೇಕಂತಲೇ ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ 2.4 ಗೈಸ್. ಇನ್ನೂ ನಂಗೆ 1 ಮಂತ್ ಟೈಮ್ ಐತಿ. ಎಷ್ಟಾಗುತ್ತೆ ಏನು ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಏನಿದು ಗ್ರೋತ್ ಪರ್ಸೆಂಟೈಲ್ ಅರೌಂಡ್ 36% ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡ್ರಿ. ರಿಪೋರ್ಟ್ ತೋರಿಸಿದ್ದೀನಲ್ಲ. ಮತ್ತು ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ ಗೈಸ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾರಟಗಿಯಿಂದ ಗಂಗಾವತಿಗೆ ಒಂದು 40 ಕಿಲೋಮೀಟ್ರ್ ಐತಿ. ಸೊ ಅದಕ್ಕೋಸ್ಕರ ನಾನು 2 ಸಿಸೇರಿಯನ್ನೇ ಲಾಸ್ಟ್ ಟೈಮು ಅನನ್ಯ ಅಮೂಲ್ಯ ಹುಟ್ಟಿದ್ದು ಗಂಗಾವತಿಲೇ. ಇವಾಗ ಇಲ್ಲಿ ಹಾಸ್ಪಿಟಲ್ ನೋಡ್ಕೊಂಬಂದಿದ್ದೀನಿ, ಚೆನ್ನಾಗೈತಿ. ಸೊ ಅದಕ್ಕೋಸ್ಕರನೇ ಇಲ್ಲೇ ಹೋದ್ರಾಯ್ತು. ಮತ್ತು ನಮಗೆ ಅನುಕೂಲ ಬೇರೆ ಆಗುತ್ತಾ, ನಮ್ಮ ಮನೆಗೆ ಹೋಗೋಕೆ ಬರೋಕೆ ಒಂದು 4 ಡೇಸನೇ ಇರಲಿ 3 ಡೇಸನೇ ಇರಲಿ, ಚಲೋ ಆಗುತ್ತಾ ಅಂತೇಳಿ ಇಲ್ಲೇ ಹೋಗಿ ನನ್ನ ರಿಪೋರ್ಟ್ ತೋರಿಸಿ. ಅವರು ಫಸ್ಟಿಗೆ ಬೈದ್ರು ಗೈಸ್. 3ನೇದು ಬೇರೆ ಕ್ರಿಟಿಕಲ್ಲು, ನೆಗೆಟಿವ್ ಬ್ಲಡ್ಡು ಹಂಗೆ ಹಿಂಗೆ ಅಂತ ಅಂದರು. ಆಮೇಲೆ ಒಂದ್ಸಲ ಬ್ಲಡ್ ಚೆಕಪ್ ಮಾಡೋಕ್ಕೆ ಹೇಳಿದರು. ಬ್ಲಡ್ ಎಲ್ಲ ಮತ್ತೆ ಚೆಕಪ್ ಮಾಡಿಸಿದಾಗ ನಾರ್ಮಲಾಗಿ ಎಷ್ಟು 12 ಪಾಯಿಂಟ್ ಸಮಥಿಂಗೇ ಇತ್ತು. ಇನ್ನು ಮೊನ್ನೆ 1 ವೀಕ್ ಆಯಿತು. ಬ್ಲಡ್ ಎಲ್ಲ ಚೆನ್ನಾಗೈತಿ, ಓಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೇನೋ 1-2 ಇಂಜೆಕ್ಷನ್ ಮಾಡಿದರು, ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಒಂದು 15 ದಿನದ್ದು. 20 ಅಬೋವ್ ಬರಬೇಕಂತ ಹೇಳಿದ್ದಾರೆ. ನೋಡಬೇಕು ಯಾವ ಡೇ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾವಿನ್ನೂ ಒಂದು ಚೆನ್ನಾಗಿರೋ ದಿನ ನೋಡ್ಕೊಂಬರ್ಬೇಕಂತ ಹೇಳಿದ್ದೀನಿ ನಮ್ಮ ಮಮ್ಮಿಗೆ. ನೋಡಬೇಕು ಏನಾಗುತ್ತಂತ, ಏನೇನಾಗುತ್ತಂತೇಳಿ ನಮ್ಮ ಸಾವಿತ್ರಿ ಹಾಸ್ಪಿಟ್ಲಾಗಿದ್ದರೆ ನಮ್ಮ ಸಾವಿತ್ರಿಗೆ ಬ್ಲಾಗ್ ಮಾಡಂತ ಹೇಳಿದ್ದೀನಿ. ಅವಳೇ ನಿಮಗೆ ಯಾವ ಪಾಪು ಏನು ಅಂತೇಳಿ ತೋರಿಸ್ತಾಳ್ರಿ ಬ್ಲಾಗ್ನಾಗ, ನೋಡ್ಕೊಳಕಂತ್ರಿ. ಓಕೆ ಗೈಸ್, ನೋಡಿದ್ರಲ್ಲ. ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ನಾನು ಇನ್ನೂ ಒಂದು 20 ಡೇಸ್ ಟೈಮ್ ಐತೆ ನನಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಸ್ತಾಗಿದ್ದೀನಿ. ನಮ್ಮ ಅಣ್ಣನೇ ಆಮೇಲೆ ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ನಮ್ಮ ವೀರು ಹೋಗಿ ಬಿಟ್ಟು ಬಂದಿದ್ದಾನೆ ಮಾರ್ನಿಂಗು. ಪಾಪ ನಿನ್ನೇನು ಕರ್ಕೊಂಬಂದಾನ ಅವನೇ ಹೋಗಿ. ಓಕೆ ಗೈಸ್, ನೋಡಿದ್ರಲ್ಲ ನನ್ನ ವಿಡಿಯೋ ಹೇಗಿತ್ತು ಅಂತ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್.